ರಾಜ್ಯದ ಸರ್ಕಾರಿ ಶಾಲೆ ಹಾಗೂ ಕಾಲೇಜುಗಳನ್ನು ಹೊಂದಿರುವ ಭೂಮಿ ಸರ್ಕಾರದ ವಶವಾಗಿಸುವ ಸಂಬಂಧ ವಿಧಾನಸಭೆಯಲ್ಲಿ ಕರ್ನಾಟಕ ಶೈಕ್ಷಣಿಕ ಸಂಸ್ಥೆಗಳ ಭೂಮಿ ವಿಧೇಯಕ ಮಂಡಿಸಲಾಗಿದೆ. ಈ ಮಸೂದೆಯ ಪ್ರಕಾರ 12 ವರ್ಷಗಳಿಂದ ಯಾವುದೇ ಸ್ಥಿರಾಸ್ತಿಗಳ ಮೇಲೆ ಸರ್ಕಾರಿ ಶಾಲೆಗಳು ಹಾಗೂ ಕಟ್ಟಡಗಳು ಕಾರ್ಯನಿರ್ವಹಿಸ್ತಾ ಇದ್ದರೆ ಆ ಭೂಮಿಯು ಸರ್ಕಾರದ ವಶವಾಗಲಿದೆ. ಈ ಭೂಮಿಯು ಉತ್ತರಾಧಿಕಾರಿಗಳು ಹಾಗೂ ರಣಭಾರಗಳಿಂದ ಮುಕ್ತಗೊಳ್ಳಲಿದೆ. ದಾನಿ ನಿಧನರಾಗಿದ್ದರೂ ಸಹ ಆ ಭೂಮಿಯು ಸರ್ಕಾರದ ವಶವೇ ಆಗಿರಲಿದೆ. 1982ರ ಆಸ್ತಿ ವರ್ಗಾವಣೆ ನಿಯಮ ಈ ಭೂಮಿಗೆ ಮಾನ್ಯವಾಗುವುದಿಲ್ಲ ಎಂದು ಈ ಮಸೂದೆ ಹೇಳಿದೆ. ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಈ ವಿಧೇಯಕವನ್ನು ವಿಧಾನಸಭೆಯಲ್ಲಿ ಮಂಡಿಸಲಿದ್ದಾರೆ. ರಾಜ್ಯದಲ್ಲಿ ಒಟ್ಟು 48,000ಕ್ಕೂ ಅಧಿಕ ಸರ್ಕಾರಿ ಶಾಲೆಗಳಿದ್ದು ಇವುಗಳಲ್ಲಿ 13,000ಕ್ಕೂ ಅಧಿಕ ಶಾಲಾ ಕಾಲೇಜುಗಳ ಸರ್ಕಾರದ ಭೂಮಿ ಮೇಲೆ ನಿರ್ಮಾಣಗೊಂಡಿಲ್ಲ. ದಾನವಾಗಿ ಪಡೆದ ಜಾಗದಲ್ಲಿ ನಿರ್ಮಾಣಗೊಂಡ ಈ ಶಾಲೆಗಳ ಭೂಮಿಗೆ ದಾಖಲೆಯೂ ಇಲ್ಲ. ಹೀಗಾಗಿ ಅಂತಹ ಕುಟುಂಬ ಸದಸ್ಯರು ಶಾಲೆ ಇರುವ ಜಾಗವನ್ನು ಪುನಃ ಪಡೆಯಲು ಕಾನೂನು ಹೋರಾಟ ನಡೆಸುತ್ತಿದ್ದು 13,000 ಶಾಲೆ ಕಾಲೇಜುಗಳ ಭವಿಷ್ಯ ಏನಾಗಲಿದೆ ಎಂಬ ಚಿಂತೆ ಕೂಡ ಎದುರಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.